Welcome to our YouTube channel. So today we'll discuss about class 8th curiosity second chapter, that is invisible living world beyond our naked eyes. Correct? So ಯಾವುದು ಸೆಕೆಂಡ್ ಚಾಪ್ಟರ್ ಯಾವುದು? ಇನ್ವಿಸಿಬಲ್ ಲಿವಿಂಗ್ ವರ್ಲ್ಡ್ ಬಿಯಾಂಡ್ ಅವರ್ ನೇಕಡ್ ಐಸ್. ಇನ್ವಿಸಿಬಲ್ ಮೀನಿಂಗ್ ಅಂದ್ರೆ ಏನಪ್ಪ ಅಂತಂದ್ರೆ ನಮ್ಗೆ ಐಸಿಗೆ ನೇಕಡ್ ಐಸಿಗೆ ಕಾಣಿಸಲ್ಲ. ನೇಕಡ್ ಐಸ್ ಅಪ್ಪ ಅಂದ್ರೆ ನಾರ್ಮಲ್ ಐಸಿಗೆ ಬರೀ ಗಣ್ಣಿಗೆ ಅಂತ ಹೇಳ್ತೇವೆ. ಮೀನಿಂಗ್ ಫುಲ್ಲಿನ ಬರೀ ಗಣ್ಣಿಗೆ ಕಾಣಿಸಲ್ಲ ಅಂತ ಲಿವಿಂಗ್ ಬೀಯಿಂಗ್ಸ್ಗಳು ಇನ್ವಿಸಿಬಲ್ ಅಂದರೆ ಕಾಣಿಸಲ್ಲ ಅಂಥದ್ದು ಯಾವುದು? ಲಿವಿಂಗ್ ವರ್ಲ್ಡ್ ಒಳಗೆ. ನೇಕಡ್ ಐಸ್ ಅಂದ್ರೆ ಏನು? ಬರೀ ಕಣ್ಣಿಗೆ ಕಾಣಿಸಲ್ಲ ಅಂತ ವಸ್ತುಗಳು ಏನವ ನಮ್ಮ ಸರೌಂಡ್ನ್ಯಾಗವ ಅಂತ ಹೇಳ್ತಾನೆ. ನಾವು ಲಿವಿಂಗ್ ಕ್ರಿಯೇಚರ್ಸ್ಗಳು ಕೂಡ ಅವ ಅಂತ ಹೇಳ್ತಾರೆ. ಅದ್ರ ಬಗ್ಗೆನೇ ಸ್ಟಡಿ ಮಾಡೋದು. ಯಾವುದದು? ಇನ್ವಿಸಿಬಲ್ ಲಿವಿಂಗ್ ವರ್ಲ್ಡ್ ಬಿಯಾಂಡ್ ಅವರ್ ನೇಕಡ್ ಐಸ್. ಕರೆಕ್ಟಾ? ನೋಡಿರಿ ಇಲ್ಲಿ ಏನು ಪ್ರೋಬ್ ಆ್ಯಂಡ್ ಪಾಂಡರ್ ಅಂತ ಹೇಳ್ತಾನೆ. ಏನು ಕೊಟ್ಟಾನೆ ಇಲ್ಲಿ? ಹ್ಯಾವ್ ಯು ಎವರ್ ವಂಡರ್ಡ್ ವೆನ್ ವಾಟ್ ಯು ಮೈಟ್ ಸಿ ಇಫ್ ಇನ್ವಿಸಿಬಲ್ ವರ್ಲ್ಡ್ ಅರೌಂಡ್ ಯು ಬಿಕಮ್ ವಿಸಿಬಲ್. ನೋಡಿರಿ ಎಷ್ಟು ಭಾರಿ ಹೇಳ್ಯಾನವ ನಿಮಗೆ. ಯಾವುದು ನೀವು ಫಾರ್ ಎಕ್ಸಾಂಪಲ್ ದೇವರೊಂದು ಗಾಡನ ಅಥವಾ ಏನು ಗಿಫ್ಟ್ ಕೊಟ್ಟಾನ. ಏನಪ್ಪ ನಿಮಗೆ ಯಾವುದು ಇನ್ವಿಸಿಬಲ್ ಥಿಂಗ್ಸ್ ಅದ, ಏನು ಸರೌಂಡಿಂಗ್ ಮೀಡಿಯಮ್ ಒಳಗೆ ನಿಮಗೆ ಇನ್ವಿಸಿಬಲ್ ಅದ, ನಿಮಗೆ ಕಾಣಿಸಲ್ಲಾಗ್ಯದ, ವಿಸಿಬಲ್ ಆಗಲ್ಲಾಗ್ಯದ. ಆ ವರ್ಲ್ಡ್ ನಿಮಗೆ ವಿಸಿಬಲ್ ಆಯ್ತು ಅಂದ್ರೆ ನೀವು ಏನು ಹ್ಯಾಂಗೆ ಸರ್ಪ್ರೈಸ್ ಆಗ್ತೀರಿ, ಹ್ಯಾಂಗೆ ವಂಡರ್ ಆಗ್ತೀರಿ ಅಂತ ಕ್ವಶನ್ ಕೇಳ್ತಾನವ. ಯಾವುದೇ ನೀವು ನಾವು ಸೋ ಮನಿ ಥಿಂಗ್ಸ್ ಏನಾಗ್ಯದ ಸರೌಂಡಿಂಗ್ ಒಳಗೆ ನಮ್ಗೆ ವಿಸಿಬಲೇ ಆಗಲ್ಲಾಗ್ಯದ, ರೈಟ್? ಅವು ಇನ್ವಿಸಿಬಲ್ ಅವು ಸಡನ್ಲಿ ಬೈ ನೇಚರ್ ಏನು ಮಾಡ್ತು ನಿಮ್ಗೆ ಗಿಫ್ಟ್ ಕೊಡ್ತು. ಏನು ಗಿಫ್ಟ್ ಕೊಟ್ಬಿಡ್ತಪ್ಪ ಅಂತಂದ್ರೆ ಆ ಇನ್ವಿಸಿಬಲ್ ಥಿಂಗ್ಸ್ಗಳು ಸಡನ್ನಾಗಿ ನಿಮ್ಗೆ ವಿಸಿಬಲ್ ಮಾಡ್ತಪ್ಪ ಅಂದ್ರೆ ಯಾವ ರೀತಿಯಾಗಿ ಸರ್ಪ್ರೈಸ್ ಆಗ್ತೀರಿ, ಯಾವ ರೀತಿಯಾಗಿ ವಂಡರ್ ಆಗ್ತೀರಿ ಅಂತ ಕ್ವಶನ್ ಕೇಳ್ತಾನವ. ಸೊ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾನ, ನೆಕ್ಸ್ಟ್ ಪ್ಯಾರಾಗ್ರಾಫ. How do we think your observation of this hidden world might change the way you think about size, complexity, or even what ಕೌಂಟ್ಸ್ ಆ್ಯಸ್ ಅ ಲಿವಿಂಗ್? ಸೊ ನೋಡ್ರಿ ಏನು ಹೇಳ್ತಾನಪ್ಪ ಅಂತಂದ್ರೆ ನೀವೇನು ಥಿಂಕ್ ಮಾಡಿರಿ ಅಬ್ಸರ್ವೇಷನ್ ಬಗ್ಗೆ, ಅದು ಏನದಪ್ಪ ಅಂದ್ರೆ ಅದು ನೀವು ಏನು ಥಿಂಕ್ ಮಾಡ್ಲತ್ತೀರಿ ಅಬ್ಸರ್ವೇಷನ್ ಬಗ್ಗೆ, ಅದು ಅದ್ರ ಸೈಜ್ ಬಗ್ಗೆ ಆಗಿರ್ಬೋದು, ಅದರ ಕಾಂಪ್ಲೆಕ್ಸಿಟಿ ಆಗಿರ್ಬೋದು, ಮತ್ತು ಅದರ ಕೌಂಟ್ಸ್ ಆಫ್ ಲಿವಿಂಗ್. ಸೊ ಏನೆಲ್ಲ ನಿಮಗೆ ಅಸಂಪ್ಷನ್ ಆಗ್ತದೆ, ಏನು ಥಿಂಕ್ ಮಾಡ್ತೀರಿ ಅದ್ರ ಬಗ್ಗೆ ಅಂತ ಕೇಳ್ತಾನವ. ಹ್ಯಾವ್ ಯು ಥಾಟ್ ಹೌ ದೀಸ್ ಟೈನಿ ಲಿವಿಂಗ್ ಬೀಯಿಂಗ್ ಇಂಟರ್ಯಾಕ್ಟ್ ವಿತ್ ಈಚ್ ಅದರ್? ಸೊ ಏನಂತ ಹೇಳ್ತಾನಪ್ಪ ಇಲ್ಲಿ ಅಂದ್ರೆ ಇವು ಆರ್ಗನಿಸಮ್ಸ್ಗಳೇನವ, ಈ ಆರ್ಗನಿಸಮ್ಸ್ಗಳು ಬಹಳಷ್ಟು ಟೈನಿ ಸ್ಮಾಲ್ ಅವ, ವಿಸಿಬಲ್ ಆಗಲ್ಲಾಗ್ಯವ ಅಂದರೂ ಕೂಡ ಅಂದ್ರೆ ದೇ ಆರ್ ವೆರಿ ಸ್ಮಾಲ್ ಇನ್ ಸೈಜ್ ಆ್ಯಂಡ್ ದೇ ಆರ್ ಆಲ್ಸೋ ಲಿವಿಂಗ್ ಇನ್ ದ ನೇಚರ್ ಆ್ಯಂಡ್ ಹೌ ದೇ ಆರ್ ಇಂಟರ್ಯಾಕ್ಟಿಂಗ್ ವಿತ್ ಈಚ್ ಅದರ್. ಅಷ್ಟು ಸ್ಮಾಲ್ ಇನ್ ಸೈಜ್ ಇದ್ದರೂ ಕೂಡ ಅವು ಹೆಂಗೆ ನೇಚರ್ ಒಳಗೆ ಎನ್ವೈರ್ನ್ಮೆಂಟ್ ಒಳಗೆ ಕಮ್ಯುನಿಕೇಟ್ ಮಾಡತ್ತವಂತ ಕೇಳ್ತಾನೆ. ಕ್ವಶನ್ ಬರ್ತದೆ ಇಲ್ಲಿ. ಮೊದಲು ಫಸ್ಟ್ ಆಫ್ ಆಲ್ ವಿ ಆರ್ ಸೇಯಿಂಗ್ ದಟ್ ದೇ ಆರ್ ವೆರಿ ಸ್ಮಾಲ್ ಇನ್ ಸೈಜ್ ಆ್ಯಂಡ್ ವಿ ಕ್ಯಾನ್ ನಾಟ್ ಸಿ ವಿತ್ ಅವರ್ ಐಸ್. ಕರೆಕ್ಟಾ? ನಮ್ಗೆ ಐಲ್ಗೆ ವಿಸಿಬಲೇ ಆಗಲ್ಲಾಗ್ಯಾವ. ಹಂಗಿತ್ತಂದ್ರೆ ಅವು ಲೈಫ್ ಸರ್ವೆ ಆಗಬೇಕಂದ್ರೆ ಎನ್ವೈರ್ಮೆಂಟ್ ಜೊತೆ ಇಂಟರ್ಯಾಕ್ಟ್ ಆಗಬೇಕು. ಆದರೆ ಎನ್ವೈರ್ಮೆಂಟ್ ಜೊತೆ ಹೆಂಗೆ ಇಂಟರ್ಯಾಕ್ಟ್ ಆಗ್ತಾವ ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕು, ರೈಟಾ? ನೋಡ್ರಿ ಏನು ಹೇಳ್ತಾನೆ. ದ ಹ್ಯೂಮನ್ ಐ ಕ್ಯಾನ್ ಓನ್ಲಿ see objects that are above certain size, right? So our human eye have the limitation to see the things clearly. So certain size only the human eye can see clearly, and below that certain limit ವಿ ಕ್ಯಾನಾಟ್ ಸಿ ಎನಿಥಿಂಗ್. ಅಂದ್ರೆ ಮೀನಿಂಗ್ ಏನಪ್ಪ ಅಂದ್ರೆ ಹ್ಯೂಮನ್ ಐದು ಕೂಡ ಒಂದು ಲಿಮಿಟೇಷನ್ ಅದ. ಇಷ್ಟೇ ಸೈಜಿಂದು ಅಥವಾ ಇಷ್ಟೇ ರೇಂಜ್ ಒಳಗೆ ನಮ್ದು ಹ್ಯೂಮನ್ ಐ ಏನಾಗ್ತದೆ ಥಿಂಗ್ಸ್ಗಳಿಗೆ ವಿಸಿಬಲ್ ಮಾಡ್ಬೋದು. ಅದಕ್ಕಿಂತ ಕೆಳಗೆ ಹೋದಂಗೆ ಏನಾಗ್ತದೆ ನಮಗಲ್ಲಿ ವಿಸಿಬಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಿ ದ ಥಿಂಗ್ಸ್ ಬಿಲೋ ಅ ಸರ್ಟನ್ ಲಿಮಿಟ್ ಅಂತ ಹೇಳ್ತಾನೆ. For a long time, many tiny things around us remained unknown before the discovery of the electron microscope or a simple microscope. Electron microscope was discovered in 1940. ಸೊ ಯಾವಾಗ ಮೈಕ್ರೋಸ್ಕೋಪ್ ಡಿಸ್ಕವರ್ ಆಗಲ್ದಾಗ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಡಿಸ್ಕವರ್ ಆಗಲ್ದಾಗ ನಮ್ಮ ಸರೌಂಡಿಂಗ್ ಮೀಡಿಯಮ್ ಒಳಗೆ ಯಾವ ಟೈಪ್ ಆಫ್ ಟೈನಿ ಆರ್ಗನಿಸಮ್ಸ್ಗಳವ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಮಗೆ ಯಾವುದೇ ರೀತಿಯ ಕ್ಲೂನೂ ಗೊತ್ತಿದ್ದಿಲ್ಲ. ಯಾವಾಗ ನಾವು ಮೈಕ್ರೋಸ್ಕೋಪನ್ನು ನಾವು ಡೆವಲಪ್ ಮಾಡಿದೆವು ಆವಾಗ ನಮ್ಗೆ ಗೊತ್ತಾಯಿತು ನಮಗಿಂತ ಬಹಳಷ್ಟು ಸ್ಮಾಲೆಸ್ಟ್ ಆರ್ ಟೈನಿಯೆಸ್ಟ್ ಆರ್ಗನಿಸಮ್ಸ್ಗಳೇನವ ನಮ್ಮದು ನೇಚರ್ ಒಳಗೆ ಅಥವಾ ನಮ್ಮದು ಸರೌಂಡಿಂಗ್ ಮೀಡಿಯಮ್ ಒಳಗೆ ಪ್ರೆಸೆಂಟ್ ಅದ ಅಂತ ಗೊತ್ತಾಗ್ತದೆ ಯಾವಾಗ ನಾವು ಮೈಕ್ರೋಸ್ಕೋಪ್ಲಿಂದ ನೋಡಿದಾಗ.
ಸೊ ಯಾಕಪ್ಪ ಅಂದ್ರೆ ಅವು ನಮ್ಗೆ ನೇಕಡ್ ಐಸ್ಲಿಂತ ನಮ್ಗೆ ವಿಸಿಬಲ್ ಆಗೋದೇ ಇಲ್ಲ. ಲಾಂಗ್ ಅಗೋ ಪೀಪಲ್ ಡಿಸ್ಕವರ್ಡ್ ದಟ್ ಅ ಕರ್ವ್ಡ್ ಪೀಸ್ ಆಫ್ ಗ್ಲಾಸ್ ಕುಡ್ ಮೇಕ್ ದ ಸ್ಮಾಲ್ ಥಿಂಗ್ಸ್ ಲೈಕ್ ಅ ಬಿಗ್ಗರ್. ಸೊ ಅರ್ಲಿಯರ್ ಒಳಗೆ ಏನು ಮಾಡತ್ತೀರಪ್ಪ ಅಂದ್ರೆ ಏನು ಯೂಸ್ ಮಾಡತ್ತೀರು, ಅದ್ರ ಯಾವುದೋ ಒಂದು ಕರ್ವ್ಡ್ ಥಿಂಗ್ಸ್ ತೊಗೊಂಡು ಏನು ಮಾಡ್ತೀರಪ್ಪ ಅಂತಂದ್ರೆ ಅದರಲ್ಲಿಂದ ಪೀಸ್ ಆಫ್ ಕರ್ವ್ಡ್ ಗ್ಲಾಸ್ ತೊಗೊಂಡು ಸ್ಮಾಲ್ ಥಿಂಗಿಗಳು ಏನು ಮಾಡತ್ತೀರಿ ಅಬ್ಸರ್ವ್ ಮಾಡ್ತೀರು. ಅಥವಾ ಇವಾಗ ಮೈಕ್ರೋಸ್ಕೋಪ್ ಡಿಸ್ಕವರ್ ಆಗಲ್ದಾಗ ಒಂದು ಕರ್ವ್ಡ್ ಗ್ಲಾಸ್ ತೊಗೋತೀರು, ಆ ಥ್ರೂಲಿಂತ ಏನು ನೋಡ್ತಿರೋ ಅವರು ಸ್ಮಾಲೆಸ್ಟ್ ಆರ್ಗನಿಸಮ್ಸ್ಗಳಿಗೆ ವಿಸಿಬಲ್ ಆಗಿ ನೋಡ್ತೀರ, ಅದು ಬಿಗ್ಗರ್ ಆಗಿ ಅಬ್ಸರ್ವ್ ಮಾಡ್ತಿತ್ತು. ನೋಡಿರಿ, ದ ಪೀಸ್ ಆಫ್ ಗ್ಲಾಸ್ was shaped like a lentil seed, thick in the middle and thin at the edge. ನೋಡ್ರಿ ಅದು ಹೆಂಗಿತ್ತಪ್ಪ ಅಂತಂದ್ರೆ, ಸೊ ನಾವೇನು ಹೇಳಿದೆವು ಅಲ್ಲಿ, ಅದು ಕರ್ವ್ಡ್ ಗ್ಲಾಸ್ ಇತ್ತು ಅಂತ ಹೇಳ್ತಾರಲ್ಲ, ಆ ಕರ್ವ್ಡ್ ಗ್ಲಾಸ್ ಹೆಂಗಿತ್ತಪ್ಪ ಅಂತಂದ್ರೆ ಏನು ಕರ್ವ್ಡ್ ಗ್ಲಾಸ್ ಹೆಂಗಿತ್ತು, ಸೊ ಈ ರೀತಿಯಾಗಿತ್ತು ಅಂತ ಹೇಳ್ತಾನೆ. ನಾವು ಯಾವ್ದು ರೀತಿಯಾಗಿತ್ತು, ಸೊ ಒನ್ ಮೋರ್ ಟೈಮ್ ಐ ವಿಲ್ ಡ್ರಾ ನೀಟ್ಲಿ. ಓಕೆ, ಸೊ ಈ ರೀತಿಯಾಗಿತ್ತು. ಸೊ ಇಲ್ಲಿ ಎಡ್ಜಸ್ನಾಗ ಏನಾಗಿತ್ತಪ್ಪ ಅಂದ್ರೆ ಬಹಳಷ್ಟು ಥಿನ್ ಇತ್ತು, ಆ್ಯಂಡ್ ಮಿಡಲ್ನಾಗ ಏನಿತ್ತಪ್ಪ ಅಂತಂದ್ರೆ ಇಲ್ಲಿ ಬಹಳ ಥಿಕ್ ಆಗಿತ್ತು. ಇದಕ್ಕೇನಂತ ಕರೆದ್ರು ಅವರು ಲೆನ್ಸ್ ಅಂತ ಕರೆದ್ರು. ಮಿಡಲ್ ಏನಾಗಿತ್ತು ಥಿಕ್ಕರ್ ಆಗಿತ್ತು, ಎಡ್ಜಸ್ಗಳಿಗೆ ಏನಾಗಿತ್ತು ಬಹಳಷ್ಟು ಥಿನ್ ಆಗಿತ್ತು, ಅದಕ್ಕೇನಂತ ಕರೆದ್ರು ಅದಕ್ಕೆ ಲೆನ್ಸ್ ಅಂತ ಕರೆದವರು. ಇದ್ರ ಥ್ರೂ ಮುಖಾಂತರನೇ ಅಥವಾ ಥ್ರೂ ದ ಲೆನ್ಸ್ ಅವ್ರು ಏನು ಮಾಡ್ತಿರು ಬಹಳಷ್ಟು ಟೈನಿ ಆರ್ಗನಿಸಮ್ಸ್ಗಳಿಗೆ ಏನು ಮಾಡ್ತಾರೆ ರೀ ಅಬ್ಸರ್ವ್ ಮಾಡ್ತಿರು. ಓವರ್ ಅ ಟೈಮ್ ಲೆನ್ಸಸ್ ವೇರ್ ಇಂಪ್ರೂವ್ಡ್ ಟು ಬಿಕಮ್ ಮೋರ್ ಪವರ್ಫುಲ್. ಆಮೇಲೆ ಹಂಗೆ ಡಿಸ್ಕವರಿ ಹಾಕೋತ ಹೋದು ಈ ಲೆನ್ಸ್ಗಳು ಏನಾದ್ರು ಬಹಳಷ್ಟು ಪವರ್ಫುಲ್ ಅದು, ಇನ್ನು ಕ್ಲೀನಾಗಿ ಮತ್ತು ಕ್ಲೀನಿನೆಸ್ ಆಗಿ ಏನಾಗ್ತವೆ ಎಲ್ಲ ಥಿಂಗ್ಸ್ಗಳಿಗೆ ಲಿವಿಂಗ್ ಬೀಯಿಂಗ್ಸ್ಗಳಿಗೆ ಅಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ರೈಟಾ? Each new tool from simple magnifying glasses to microscopes helped humans to see what their eyes couldn't not, right? ಸೊ ಏನಂತ ಹೇಳ್ತಾನಪ್ಪ ಅಂದ್ರೆ ನಾವು ಸಿಂಪಲ್ ಐಸ್ಲಿಂತಿಗೆ ಏನು ವಿಸಿಬಲ್ ಆಗ್ಲಿಕ್ಕೆ ಇಂಪಾಸಿಬಲ್ ಇತ್ತು, ಥ್ರೂ ಔಟ್ ದ ಇಯರ್ಸ್ with the improved technology, like from the improved glass to magnifying glass to the highly microscopic lenses, from that we can easily see which we cannot see with our naked eyes. ಹಾಗೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗೋದು ಹೋಯಿತು, ನಾವೇನಾಗ್ತದೆ ನಮ್ಮ ನೇಕಡ್ ಐಸ್ಲಿಂದ ಏನು ಅಬ್ಸರ್ವ್ ಆಗೋದಿಲ್ಲ ಅಂಥ ಥಿಂಗ್ಸ್ಗಳು ಗ್ಲಾಸ್ಲಿಂತ ಕರ್ವ್ಡ್ ಗ್ಲಾಸ್ಲಿಂತ ಮ್ಯಾಗ್ನಿಫೈಯಿಂಗ್ ಗ್ಲಾಸಿಗೆ ಬಂತು, ಮ್ಯಾಗ್ನಿಫೈ ಗ್ಲಾಸ್ಲಿಂತ ಹೈಲಿ ಮೈಕ್ರೋಸ್ಕೋಪ್ ಇನ್ಸ್ಟ್ರೂಮೆಂಟ್ಲಿಂದ ನಾವು ಏನು ನೋಡ್ಕೋತ ಹೋದೆವು ಎಲ್ಲ ಮೈಕ್ರೋ ಆರ್ಗನಿಸಮ್ಸ್, ಸ್ಪೆಷಲಿ ಟೈನಿ ಮೈಕ್ರೋ ಆರ್ಗನಿಸಮ್ಸ್ದು ಬಗ್ಗೆ ಸ್ಟಡಿ ಮಾಡ್ಕೋತ ಹೋದೆವು ಅಂತ ಹೇಳಿದೆವು. ನೋಡಿ, the invention of the microscope opened a fascinating hidden world filled with the tiny living organisms or living creatures. We will explore some of these life forms in the chapter. ಏನು ಹೇಳಿದೆ, ಬಿಫೋರ ಡಿಸ್ಕವರಿ ಆಫ್ ದ ಮೈಕ್ರೋಸ್ಕೋಪ, ರೈಟಾ, ನಮಗೆ ಈ ಸರೌಂಡಿಂಗ್ ಮೀಡಿಯಮ್ ಒಳಗೆ ಯಾವುದೇ ಒಂದು ಟೈನಿ ಆರ್ಗನಿಸಮ್ಸ್ಗಳು ಇರ್ತಾವಂತ ಕ್ಲೂನು ಇದ್ದಿದ್ದಿಲ್ಲ, ರೈಟಾ. ಆಮೇಲೆ ಯಾವಾಗ ನಮ್ಮ ಮೈಕ್ರೋ ಆರ್ಗನಿಸಮ್ಸ್ಗಳ ಬಗ್ಗೆ ಸ್ವಲ್ಪ ಲಿಟಲ್ ಬಿಟ್ ಗೊತ್ತಾಯಿತು, ಸೊ ಅದ್ರದ್ದು ಯಾವುದೇ ನಮ್ಮಲ್ಲಿ ಟೂಲ್ಸ್ಗಳವ ಆ ಟೂಲ್ಸ್ಗಳಿಂದ ಅಷ್ಟೇ ನಾವು ಸ್ಟಡಿ ಮಾಡಲಿಕ್ಕೆ ಟ್ರೈ ಮಾಡಿದೆವು. ಹ್ಯಾಂಗೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗೋತ ಹೋಯಿತು, ಹೈಲಿ ಮೈಕ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸ್ ನಮಗೆ ಡೆವಲಪ್ ಆದವಲ್ಲ, ಆವಾಗ ನಾವು ಅದ್ರ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡ್ಕೋತ ಹೋದೆವು. ಅದೇ ಈ ಚಾಪ್ಟರ್ನಾಗ ಅದ್ರದ್ದೇ ಕೈಂಡ್ ಆಫ್ ನಾವು ಸ್ಮಾಲ್ ಮೈಕ್ರೋ ಆರ್ಗನಿಸಮ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ಯದ ಅಂತ ಹೇಳ್ತಾನೆ. ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಬೌಟ್ ದ ಅಮೇಝಿಂಗ್ ವೆರೈಟಿ ಆಫ್ ಲಿವಿಂಗ್ ಬೀಯಿಂಗ್ಸ್. ನೋಡಿರಿ, ನಮ್ಮ ಸರೌಂಡಿಂಗ್ ಮೀಡಿಯಮ್ ಒಳಗೆ ಒಂದು ಸ್ಮಾಲೆಸ್ಟ್ ಆರ್ಗನಿಸಮ್ಸ್ ಕೂಡ ಪ್ರೆಸೆಂಟ್, ಲೈಕ್ ಇನ್ಸೆಕ್ಟ್ಸ್ ಆಗಿರ್ಬೋದು, ಆ್ಯಂಟ್ ಆಗಿರ್ಬೋದು. ಅದೇ ರೀತಿಯಾಗಿ ಬಿಗ್ಗೆಸ್ಟ್ ಅನಿಮಲ್ ಲೈಕ್ ಅ ಬ್ಲೂ ವೇಲ್ ಕೂಡ ನಾವಲ್ಲಿ ಈಸಿಲಿ ನೋಡ್ಬೋದು. ದಟ್ ಕೈಂಡ್ ಆಫ್ ವೆರೈಟಿ ವಿ ಆರ್ ಅಬ್ಸರ್ವಿಂಗ್ ಇನ್ ಅವರ್ ಡೇ ಟು ಡೇ ಲೈಫ್, ರೈಟಾ. ಜಸ್ಟ್ ಲುಕ್ ಎಟ್ ಅರೌಂಡ್, ದೇರ್ ಆರ್ ಸೋ ಮೆನಿ beautiful plants and animals. They are all of shapes, size and colors are different from one another. ನೋಡಿರಿ, ಯಾವಾಗೊಂದು ನೀವು ಅಬ್ಸರ್ವ್ ಮಾಡಿದ್ರಿ ಇಲ್ಲಿ ನಿಮ್ಮ ಸರೌಂಡಿಂಗ್ ಮೀಡಿಯಮ್ ಒಳಗೆ ನಿಮ್ಮದು ಕ್ಲೀನಾಗಿ ನೀವು ಯಾವಾಗಲೂ ನೋಡಿರಿ ನೇಚರ್ ಒಳಗಿನ ಥಿಂಗ್ಸ್ಗಳಿಗೆ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡೋದು ನೀವು ಹ್ಯಾಬಿಟ್ ಹಾಕೋಬೇಕು. ಅದರಿಂದ ಏನಾಗ್ತದೆ, ನಿಮ್ಮ ಬ್ಯೂಟಿ ಆಫ್ ದ ನೇಚರ್ ಏನಾಗ್ತದೆ ನೀವು ಈಸಿಲಿ ಫೈಂಡ್ ಮಾಡ್ತೀರಿ, ಅದ್ರಾಗ ನಿಮ್ಗೆ ಹ್ಯಾಪಿನೆಸ್ ಸಿಗ್ತದೆ. ಸೊ ಅದರಿಂದ ಆ ಟೈಪ್ ಆಫ್ ನಿಮ್ಮದು ಕ್ವಾಲಿಟಿ ಏನು ಮಾಡೋಕೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ರೈಟಾ. ಸೊ ನೋಡಿರಿ,
ಅದೇ ರೀತಿ ನೀವೇನು ಸರೌಂಡಿಂಗ್ ಮೀಡಿಯಮ್ ಒಳಗೆ ಒಂದು ಸರ್ಚ್ ಮಾಡಿದ್ರಿ ಏನಾಗ್ತದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಸಿಗ್ತಾವೆ ನಿಮಗೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಎನಿಮಲ್ಸ್ ಸಿಗ್ತಾವೆ. ಬಟ್ ಅದ್ರ ಜೊತೆಗೆ ಅಲಾಂಗ್ ವಿತ್ ದ್ಯಾಟ್ ಯು ವಿಲ್ ಸಿ ದ್ಯಾಟ್ ದೇ ಹ್ಯಾವಿಂಗ್ ಡಿಫ್ರೆಂಟ್ ಸೈಜ್, ಶೇಪ್ಸ್ ಆ್ಯಂಡ್ ದೇರ್ ಕಲರ್ಸ್. ಸ್ಪೆಷಲಿ ಇನ್ ದ ಫ್ಲವರ್ಸ್ you will see the red, yellow, orange, and green. So many things we'll observe in our nature. So these kind of things we'll observe in our nature, right? So some living beings are tiny and while others are really big, right? ಆಲ್ರೆಡಿ ನಾನು ಒಂದು ಎಕ್ಸಾಂಪಲ್ ಹೇಳಿದೆ, ಲೈಕ್ ಆ್ಯಂಟ್, ಇನ್ಸೆಕ್ಟ್ಸ್ ಅಂಥವು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಮತ್ತು ಲೈಕ್ ಬಿಗ್ ಲೈಕ್ ಯಾವುದು ಜಿರಾಫ್ ಆಗಿರ್ಬೋದು, ಬ್ಲೂ ವೇಲ್ ಆಗಿರ್ಬೋದು, ಎಲಿಫೆಂಟ್ಸ್ ಕೂಡ ಆಗಿರ್ಬೋದು, ಇಂಥವೆಲ್ಲ ಬಿಗ್ಗೆಸ್ಟ್ ಎನಿಮಲ್ಸ್ಗಳು ಕೂಡ ನಾವು ಏನು ಮಾಡೋದು ಈಸಿಲಿ ಅಬ್ಸರ್ವ್ ಮಾಡ್ಬೋದು. ದೇ ಡಿಫರ್ ನಾಟ್ ಓನ್ಲಿ ಇನ್ ದೇರ್ ಸ್ಟ್ರಕ್ಚರ್ಸ್ ಬಟ್ ಆಲ್ಸೋ ಇನ್ ಮೆನಿ ಅದರ್ ಫೀಚರ್ಸ್. ನೋಡಿರಿ ನಾವೇನು ಹೇಳಿದೆ, ಆ್ಯಂಟ್ ಹೇಳಿದೆವು, ಇನ್ಸೆಕ್ಟ್ಸ್ ಹೇಳಿದೆವು, ರೈಟಾ, ಎಲಿಫೆಂಟ್ ಹೇಳಿದೆವು, ಜಿರಾಫ್ ಹೇಳಿದೆವು. ಅವು ಸ್ಟ್ರಕ್ಚರ್ ಅಷ್ಟೇ ಎಲ್ಲ ಡಿಫರೆಂಟ್ ಅಲ್ಲ, ಬಟ್ ದೇರ್ ಅವ್ರ ಬಳಿ ಇರುವಂಥ ಫೀಚರ್ಸ್ ಕೂಡ ಏನಾಗ್ತಾವೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಒನ್ ಅನದರ್ ಅಂತ ಹೇಳ್ತೇವೆ. ನೋಡಿರಿ ಮುಂದೆ ಏನು ಹೇಳ್ತಾನಪ್ಪ ಅಂದ್ರೆ, all these living beings whether plants or animals are called as organisms. ಏನಂತ ಆಲ್ರೆಡಿ ಬೇಸಿಕಲಿ everyone knows about organism. The living beings, which living beings, plant and animals together we are calling as what, ಆರ್ಗನಿಸಮ್ಸ್ ಅಂತ ಹೇಳ್ತೇವೆ. ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸಿಗೆ ಏನು ಕರಿತೀವಿ ನಾವು ಅಲ್ಲಿ, ಆರ್ಗನಿಸಮ್ಸ್ ಅಂತ ಕರಿತೇವೆ. ಹ್ಯಾವ್ ಯು ಎವರ್ ನೋಟಿಸ್ಡ್ ದ ಸ್ಮಾಲೆಸ್ಟ್ ಆರ್ಗನಿಸಮ್ ಅರೌಂಡ್ ಯು ದಟ್ ಈಸ್ ವಿಸಿಬಲ್ ಟು ಯುವರ್ ನೇಕಡ್ ಐಸ್? ನೋಡಿ, ನೀವು ಯಾವುದೇ ಒಂದು ಸ್ಮಾಲೆಸ್ಟ್ ಆರ್ಗನಿಸಮ್ಸ್ಗಳಿಗೆ ನೀವು ನೋಡಿರಿ ಅಂತ ಕೇಳ್ತಾನೆ. ಸೊ ಥಿಂಕ್ ಅಬೌಟ್ ಇಟ್, ಹೌ ಸ್ಮಾಲ್ ದ ಥಿಂಗ್ ಕ್ಯಾನ್ ಯುವರ್ ಐಸ್ ಕ್ಯಾನ್ ಆ್ಯಕ್ಚುಲಿ ಸಿ, ರೈಟಾ? ಸೊ ಫಾರ್ ಎಕ್ಸಾಂಪಲ್ ನೀವು ಯಾವುದು ಆರ್ಗನಿಸಮ್ ನೋಡಿರ್ಬೇಕಪ್ಪ ಅಂದ್ರೆ, ಒಂದು ಕಂಟೈನರ್ ತೊಗೋರಿ, ಆ ಕಂಟೈನರ್ ಒಳಗೆ ವಾಟರ್ ಪೋರ್ ಮಾಡಿರಿ, ರೈಟಾ? ಅಥವಾ ನಿಮ್ಮ ಟ್ಯಾಪ್ ವಾಟರ್ ಬರ್ತಲ್ಲ ಮನೆಯಾಗ, ಆ ಟ್ಯಾಪ್ ವಾಟರ್ ಏನು ಮಾಡಿರಿ ಒಂದು ಕಂಟೈನರ್ ಒಳಗೆ ಸ್ಟೋರ್ ಮಾಡಿಡ್ರಿ. ಒಂದು 2-3 ಡೇಸ್ ಅಥವಾ 5 ಡೇಸ್ ಅಥವಾ 1 ವೀಕ್ ಒಳಗೆ ಬಿಟ್ಟು ಹಾಗೆ ಇಡ್ರಿ. ಅದಕ್ಕೇನು ಡಿಸ್ಟರ್ಬ್ ಮಾಡಬೇಡ್ರಿ, ಅದ್ರ ವಾಟರ್ ಒಳಗೆ ಯೂಸ್ ಮಾಡಬೇಡ್ರಿ, ಅದಕ್ಕೆ ಹಾಗೆ ಇಟ್ಬಿಡ್ರಿ. ಆ ಫ್ಯೂ ಡೇಸ್ ಅದ್ರೊಳಗೆ ಸ್ಮಾಲ್ ಈ ಟೈಪ್ ಆಫ್ ಒಂದು ಆರ್ಗನಿಸಮ್ಸ್ಗಳು ಕಾಣುತ್ತಾವೆ. ಅದನ್ನು ಒಂದು ಕೂಡ ಏನಾಗ್ತದೆ ಸ್ಮಾಲೆಸ್ಟ್ ಆರ್ಗನಿಸಮ್ಸ, ಬಟ್ ಅದು ನೇಕಡ್ ಐಸಿಗೆ ಕಾಣಿಸ್ತಿದ್ವಲ್ಲ. ಈ ವಾಟರ್ ಒಳಗೆ ಸ್ಮಾಲೆಸ್ಟ್ ಏನಾಗ್ತಾವೆ ಅಲ್ಲಿ ಒಂದು ಆರ್ಗನಿಸಮ್ಸ್ ಕಾಣುತ್ತವೆ. ಅಷ್ಟು ಫುಲ್ಲೇ ಟೈನಿ ಇಲ್ಲ, ಬಟ್ ಸ್ಮಾಲೆಸ್ಟ್ ಆರ್ಗನಿಸಮ್ಸ್ ಕೂಡ ನಾರ್ಮಲಿ ನಾವು ವಿಸಿಬಲ್ ಆಗುವಂಥ ಏನೋ ವಾಟರ್ ಒಳಗೆ ಇರುವಂಥ ಸ್ವಲ್ಪ ಸ್ಮಾಲ್ ಆರ್ಗನಿಸಮ್ಸ್ಗಳು ಅಂತ ಕರಿತೇವೆ, ರೈಟಾ? ಕೆಲವೊಂದು ಇನ್ನೊಂದಿಷ್ಟು ಅವು ಏನಾಗ್ತವೆ ನಮ್ಗೆ ವಿಸಿಬಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಯು ಮೈಟ್ ಹ್ಯಾವ್ ಸೀನ್ ಸಮ್ ಪೀಪಲ್ ಯೂಸಿಂಗ್ ರೀಡಿಂಗ್ ಗ್ಲಾಸಸ್. ಹೌ ಡಸ್ ಇಟ್ ಹೆಲ್ಪ್ ದೆಮ್ ಟು ಸಿ ಬೆಟರ್, ಆರ್ ವಾಟ್ ಹ್ಯಾಪನ್ಸ್ ವೆನ್ ವಿ ಯೂಸ್ ಅ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಟು ಅಬ್ಸರ್ವ್ ಸಮಥಿಂಗ್, ರೈಟಾ? ಸೊ ಸಮ್ ಪೀಪಲ್ಸ್ ಏನು ಮಾಡ್ತಾರೆ, ಸ್ಪೆಕ್ಸ್ ಅಥವಾ ಗ್ಲಾಸಸ್ಗಳು ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ, ಇದಕ್ಕೆ ರೀಡಿಂಗ್ ಮಾಡೋ ಸಲುವಾಗಿ. ಮತ್ತು ನಮಗೆ ಇನ್ನೊಂದೇನು ಕ್ವಶನ್ ಬರುತ್ತಪ್ಪ ಅಂದ್ರೆ, ನಮ್ಮ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹೆಂಗೆ ವರ್ಕ್ ಮಾಡ್ತಾ ಬಗ್ಗೆ ನಾವು ಸ್ಟಡಿ ಮಾಡಬೇಕು. ಸೊ ದಿಸ್ ಈಸ್ ಏನಾಗುತ್ತೆ, ದಿಸ್ ಈಸ್ ದಿ introduction of second chapter of class 8th, right? So in next video we'll discuss about more about this chapter. So until we can all of you can subscribe my channel and share with our friends, right? So ಇದೇ ರೀತಿಯಾಗಿ ಅಂತಂದು ಗುಡ್ ಕ್ವಾಲಿಟಿ ಆಫ್ ಕಂಟೆಂಟ್ ಏನು ಮಾಡೋಣ ಇಲ್ಲಿ ಡಿಸ್ಕಸ್ ಮಾಡ್ಕೋತ ಹೋಗೋಣ. ಸೊ ಇದೇ ರೀತಿಯಾಗಿ ಏನು ಮಾಡಿರಿ, ನಮ್ಮ ಚಾನಲ್ ಜೊತೆ ಏನು ಮಾಡಿರಿ ಅಟ್ಯಾಚ್ ಆಗ್ತಾ ಇರ್ರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.